ಜಿ ಅಂತ ಕರಿತೀವಿ. ಇವರಂತೂ ಪ್ರಚಂಡರು ಅಂತ ಕಾಣಿಸ್ತಾ ಇದೆ. ಇವರು ಯಾರೇ ಹುಟ್ಟಿರಲಿ ಇಲ್ಲಿ 97 to 2012 ಯಾರೇ ಹುಟ್ಟಿದ್ರು ಒಂಥರ ಪ್ರಚಂಡ ಜನ್ರೇಷನ್ನು. ಪ್ರಚಂಡ ಅಂದರೆ ಪ್ರಚಂಡ, ಒಂಥರ ಅಡ್ವಾನ್ಸ್ಡ್ ಇವರು. ಕೇರೇ ಮಾಡಲ್ಲ, ಏನಕ್ಕೂ ಕೇರ್ ಮಾಡಲ್ಲ ಇವರು. ಆ ಥರದ ಜನ್ರೇಷನ್ ಅವರು ಇವರು. ನೆಕ್ಸ್ಟ್ ಅಂತ ಬಂದಾಗ ನಮಗೆ ಸಿಗೋದು 2013 to 2024. ಇದು ಜನ್ರೇಷನ್ ಆಲ್ಫಾ ಅಂತ ಇರಲಿ, ಇದೇ ಥರದ ಪಟ್ಟಿ ಹೋಗುತ್ತದು. ಬಟ್ ನಾವು ಜೆನ್ಜಿ ಬಗ್ಗೆ ಇದನ್ನು ಸರಿಪಡಿಸಲಿಕ್ಕೆ ಹೋರಾಟವನ್ನು ಕಡೆವರೆಗೂ ಮಾಡ್ತೀವಿ ಅಂತ ಹೇಳಿ ಒಂದು ಸರ್ಕಾರವನ್ನೇ ಬಗ್ಸಿರ್ತಕ್ಕಂಥ ಇತಿಹಾಸ ನೋಡಿದಾಗ ವಿದ್ಯಾರ್ಥಿಗಳ ಶಕ್ತಿ ಏನು ಅನ್ನೋದನ್ನು ಎಲ್ಲರೂ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಇವರು ಸಹ ಅವರು ತಮ್ಮ 4 ಪುಟದಲ್ಲಿ ಬರ್ಕೊಂಡಿದ್ದಾರೆ, ನಾನು 40 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಅಂತೇಳಿ. ಯಾವ ಶಿಕ್ಷಣ? ನಾಗ್ಪುರ್ ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡಿದ್ದಾರೆ ವಿನಃ ನೈಜವಾದ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೆ ABVPಯಿಂದ ಇವರು ಬರ್ತಾ ಇರಲಿಲ್ಲ ಇಲ್ಲಿಗೆ. ವಿದ್ಯಾರ್ಥಿ ನಾಯಕರಾಗಿ ಅಂತ ಹೇಳ್ಕೊಂಡಿರ್ತಕ್ಕಂಥವ್ರು, ವಿದ್ಯಾರ್ಥಿಗಳ ಕಷ್ಟ ನಷ್ಟಗಳು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಅಂದಾಗ ಹಾಸ್ಯಾಸ್ಪದ ಆಗುತ್ತೆ. ಅಂದರೆ ಇವರು ಯಾವುದೋ ಒಂದು ಸಂಘ ಸಂಸ್ಥೆಗಳಲ್ಲಿ ತರಬೇತಿ ಮಾಡಿ ಸಂಪೂರ್ಣ ವ್ಯವಸ್ಥೆಯನ್ನು ಬುಡಮೇಲು ಮಾಡಲಿಕ್ಕೆ ಬಂದಿರತಕ್ಕಂಥದ್ದು ಪ್ರಸಂಗ ಅನ್ನೋದು ನಮ್ಗೆ ಅನಿಸುತ್ತೆ. ಅದರ ಜೊತೆಗೆ ಇವರು ಇವತ್ತು ರಾಜೀನಾಮೆ ಕೊಟ್ಟಿರೋದು ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಆಗಿರತಕ್ಕಂಥ ಅನಾಹುತಕ್ಕೆ. ಸುಮಾರು 152 ಬಾರಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಇದರ ವಿರುದ್ಧ ಹೋರಾಟ ಪ್ರತಿಯೊಬ್ಬರೂ ಸಹ ಈ ದೇಶದ ಪ್ರಜ್ಞಾವಂತ ನಾಗರಿಕರು, ಅದರಲ್ಲೂ ಸಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿದ್ದಂಥ ರಾಹುಲ್ ಗಾಂಧಿಯವರು ಸಂಪೂರ್ಣವಾಗಿ ಹೋರಾಟ ಮಾಡಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ಹೋಗಿ ಹೋರಾಟ ಮಾಡೋಕ್ಕೆ ಹೋದಾಗಲೂ ಸಹ, ಯಾಕಂದರೆ ಲೋಕಸಭೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಒಂದು ವಾರ 5 ದಿವಸಗಳ ಕಾಲ ಲೋಕಸಭೆ ಸ್ಥಗಿತ ಆಯಿತು. ಅಲ್ಲಿ ಚರ್ಚೆಗೆ ಅವಕಾಶ ಕೊಡದೇ ಇರೋದಕ್ಕೋಸ್ಕರ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡುವಾಗ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ದಸ್ತಗಿರಿ ಮಾಡಿ ಇಡೀ ಪ್ರಜಾಪ್ರಭುತ್ವಕ್ಕೆ ಕಳಂಕ ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತು. ಈ ಮಕ್ಕಳು ಮಾಡಿರ್ತಕ್ಕಂಥ ಹೋರಾಟಕ್ಕೆ ಜಯ ಆಗಿದೆ. ಈ ಒಂದು ಅನ್ಯಾಯದ ವಿರುದ್ಧ ಮಕ್ಕಳ ಹೋರಾಟಕ್ಕೆ ಜಯ ಆಗಿದೆ, ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯ ಆಗಿದೆ. ಈ ದೇಶದ ಏನು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದರು, ಪೆಲೆಟ್ ಗನ್ನಿಂದ ಗಾಯಗೊಳಿಸಿದರು, ಹೆಣ್ಮಕ್ಕಳ ಬಟ್ಟೆಯನ್ನು ಹರಿದಿದ್ರು, ಇದೆಲ್ಲ ವಿರುದ್ಧ ಆಕ್ರೋಶ ಭುಗಿಲು ಮುಟ್ಟಿತ್ತು. ಆದ್ದರಿಂದ ವಿಧಿ ಇಲ್ಲದೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಾಯ್ತು. ಧರ್ಮೇಂದ್ರ ಏನೋ ರಾಜೀನಾಮೆ ಕೊಟ್ಟಿದ್ದಾರೆ, ಪ್ರಧಾನ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ. ಮಕ್ಕಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಗೃಹ ಸಚಿವರಿಂದ ಆಗಿದೆ. ಅಮಿತ್ ಶಾ ಅವರು ಸಹ ರಾಜೀನಾಮೆ ಕೊಡಬೇಕು. ಒಬ್ಬ ಮಗು ಒಂದು ವಿದ್ಯಾರ್ಥಿ ಕಳ್ಕೊಂಡಿದ್ದಾನೆ ಪೆಲೆಟ್ ಗನ್ ಇದರಿಂದ. ಆದ್ದರಿಂದ ಮಕ್ಕಳು ಯಾರು ಒಂದು 22 ಜನ ತಮ್ಮ ಪ್ರಾಣವನ್ನು ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಅವರ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು. ವಿದ್ಯಾರ್ಥಿಗಳ ಮೇಲೆ ಆಗಿರ್ತಕ್ಕಂಥ ಎಲ್ಲ FIRಗಳನ್ನು ಸಹ ಹಿಂಪಡೆಯಬೇಕು. ಏಕಾಏಕಿ ಡೆಲ್ಲಿ ಪೊಲೀಸ್ ಕಮಿಷನರ್ಗೆ ಎಕ್ಸ್ಟ್ರಾ ಅಧಿಕಾರವನ್ನು ಕೊಟ್ಟು ಅವ್ರಿಗೆ ಯಾರನ್ನು ಬೇಕಾದರೂ ಸಹ ಏನು ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಬಂಧಿಸ್ಬೋದು ಅಂತೇಳಿ ಅವ್ರಿಗೆ ಸಂಪೂರ್ಣವಾಗಿ NSAನಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಬಂಧಿಸ್ಬೋದು ಅಂತೇಳಿ ಹೆಚ್ಚಿನ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಸಹ ವಾಪಸ್ ತೆಗೆದುಕೊಳ್ಬೇಕು. ಪ್ರತಿಭಟನೆ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರ ಹಕ್ಕದು. ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಸಹ ಹಕ್ಕಿದೆ, ಅದನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಆಗಿರ್ತಕ್ಕಂಥ ಅನಾಹುತಕ್ಕೆ ಪರಿಹಾರ ಕೇವಲ ಇವರ ರಾಜೀನಾಮೆ ಅಲ್ಲ, ನಾವೆಲ್ಲ ಏನು ಬೇಡಿಕೆಗಳು ರಾಹುಲ್ ಗಾಂಧಿ ಅವರು ಇಟ್ಟಿದ್ರು, ಮತ್ತು ವಿದ್ಯಾರ್ಥಿ ಸಂಘ ಸಂಸ್ಥೆಗಳು ಇಟ್ಟಿದ್ರು, ಮತ್ತು ನಾಗರಿಕ ಸಮಾಜ ಇಟ್ಟಿತ್ತು, ಅವೆಲ್ಲವನ್ನೂ ಸಹ ಇವರು ಆ ಬೇಡಿಕೆಯನ್ನು ಈಡಿಸಬೇಕು. ಅಲ್ಲಿವರೆಗೂ ಹೋರಾಟ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಬಿಡ್ತಾರೆ. ಪ್ರತಿಭಟನೆಯಲ್ಲಿ 400ಕ್ಕೂ ಹೆಚ್ಚು ಮಂದಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರು ಭಾಗಿಯಾಗಿದ್ರು. ಹೀಗಾಗಿ ಈ ಘಟನೆ ನಡೆದಿದೆ, ದೆಹಲಿ ಪೊಲೀಸರದ್ದು ಏನು ತಪ್ಪಿಲ್ಲ ಅಂತ ಹೇಳಿ ಸರ್ಕಾರ ಕ್ಲೇಮ್ ಮಾಡಿದೆ. ಸರ್ಕಾರ ಒಂದೇ ಒಂದು ಸತ್ಯ ಹೇಳಿದೆ, 400 ಜನ ಕ್ರಿಮಿನಲ್ಗಳು ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದು ಪೊಲೀಸ್ ಅವರ ಡ್ರೆಸ್ ಹಾಕೊಂಡು ಈ ಒಂದು ಆಂದೋಲನವನ್ನು ತಪ್ಪು ದಾರಿಗೆ ಎಳ್ಕೊಂಡು ಹೋಗೋಕ್ಕೆ ಮಾಡಿರ್ತಕ್ಕಂಥದ್ದು ಕ್ರಿಮಿನಲ್ಗಳು. ಎಲ್ಲವೂ ಸಹ ಈ ಒಂದು ನಾಗ್ಪುರ್ ಯೂನಿವರ್ಸಿಟಿ ಕೃಪಾ ಪೋಷಿತ ಕ್ರಿಮಿನಲ್ಗಳು, ಅಪರಾಧಿಗಳು ಅದರೊಳಗೆ ಸೇರಿ ಆ ಒಂದು ದಾಂಧಲೆಯನ್ನು ಮಾಡಿದ್ದಾರೆ ಪೊಲೀಸವ್ರ ಮೇಲೆ. ಎಲ್ಲೂ ಸಹ ಹಿಂಸೆಗೆ ಅವಕಾಶವೇ ಇಲ್ಲ. ಅಹಿಂಸಾತ್ಮಕವಾದಂಥ ಚಳುವಳಿಗೆ ಅದನ್ನು ಅವರು ಮಧ್ಯದಲ್ಲಿ ಸೇರಿಕೊಂಡು, ಯಾಕಂದರೆ ಇವರೆಲ್ಲ ನಿಸ್ಸೀಮರು, ಅದರಲ್ಲಿ
ನಾಗ್ಪುರ್ ಯೂನಿವರ್ಸಿಟಿ, ವಾಟ್ಸಪ್ ಯೂನಿವರ್ಸಿಟಿಯವರು ಜೊತೆಗೆ ಸೇರಿ ಆ ಆಂದೋಲನವನ್ನು ದಾರಿ ತಪ್ಪಿಸಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದಾರೆ. ಇದೊಂದೇ ಸತ್ಯ ಸರ್ಕಾರ ಹೇಳಿರ್ತಕ್ಕಂಥದ್ದು. ಅಂದ್ರೆ ಗೃಹ ಸಚಿವರ ಕುಮ್ಮಕ್ಕು ಕೂಡ ಇದೆ.